ಮಹಾರಾಜರಿಗೆ ಸೇರಿದ 4500 ಎಕರೆ ಜಾಗಕ್ಕೆ ಖಾತೆ ಮಾಡಿಕೊಡಿ ಅಂತ ಡಿಸಿಗೆ ಪ್ರಮೋದಾದೇವಿಯವರು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರ ಈಗ ಗ್ರಾಮಸ್ಥರ ಆತಂಕಕ್ಕೆ ಕಾರಣ ಆಗಿದೆ. ಎಲ್ಲಿ ನಮ್ಮನ್ನ ಖಾಲಿ ಮಾಡಿಸ್ಬಿಡ್ತಾರೆ ಅನ್ನುವಂತಹ ಆತಂಕ ಅವರದ್ದು. ಅದನ್ನ ದೂರ ಮಾಡೋ ಕೆಲಸ ಜಿಲ್ಲಾಡಳಿತ ಅಥವಾ ಸಂಬಂಧಪಟ್ಟವರಿಂದ ಆಗ್ತಾ ಇದೆಯಾ? ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಆಸ್ತಿಗಾಗಿ ಚಾಮರಾಜನಗರ ಡಿಸಿಗೆ ರಾಜಮಾತೆ ಪತ್ರ. 4500 ಎಕರೆ ಕೊಟ್ಟರೆ ಗ್ರಾಮಸ್ಥರು ಬೀದಿ ಪಾಲು. 1035 ಎಕರೆ ದಾನ ಕೊಟ್ರ ಮೈಸೂರಿನ ಮಹಾರಾಜರು. ಚಾಮರಾಜನಗರದ ಸಿದ್ದಯ್ಯನಪುರ ಗ್ರಾಮ ಮೈಸೂರು ರಾಜವಂಶಸ್ಥರ ಪಾಲಾಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಆಸ್ತಿ ಖಾತೆಗಾಗಿ ಜಿಲ್ಲಾಧಿಕಾರಿಗಳಿಗೆ ರಾಜಮಾತೆ ಪ್ರಮೋದಾದೇವಿ ಒಡೆಯರ್ ಪತ್ರ ಬರೆದು ಮನವಿ ಮಾಡಿದ್ದಾರೆ. ಮೈಸೂರು ಮಹಾರಾಜರು ಹಾಗೂ ಭಾರತ ಸರ್ಕಾರದ ನಡುವೆ ಆಗಿರುವ ಒಪ್ಪಂದದ ಪ್ರಕಾರ 4500 ಎಕರೆಗೂ ಹೆಚ್ಚು ಭೂಮಿ ಮೈಸೂರು ಮಹಾರಾಜರ ಖಾಸಗಿ ಸ್ವತ್ತು ಎಂದು ಪತ್ರದಲ್ಲಿ ಪ್ರಮೋದಾದೇವಿ ಉಲ್ಲೇಖಿಸಿದ್ದಾರೆ. ಆಸ್ತಿ ಖಾತೆಗಾಗಿ ಬೇಡಿಕೆ ಇಟ್ಟಿದ್ದಾರೆ. ಇದರಿಂದಾಗಿ ಸಿದ್ದಯ್ಯನಪುರ ಗ್ರಾಮಸ್ಥರಿಗೆ ಟೆನ್ಷನ್ ಶುರುವಾಗಿದೆ. ಮೈಸೂರು ಮಹಾರಾಜರಿಗೆ ಸೇರಿರುವ ಆಸ್ತಿ ಖಾತೆ ಮಾಡಿಕೊಡುವಂತೆ ಮೈಸೂರಿನ ರಾಣಿ ಪ್ರಮೋದಾದೇವಿ ಒಡೆಯರ್ ಚಾಮರಾಜನಗರ ಡಿಸಿಗೆ ಪತ್ರ ಬರೆದಿದ್ದಾರೆ. ಹೀಗಾಗಿ ಚಾಮರಾಜನಗರ ತಾಲೂಕಿನ ಸಿದ್ದಯ್ಯನಪುರ ಗ್ರಾಮಸ್ಥರಿಗೆ ಟೆನ್ಷನ್ ಶುರುವಾಗಿದೆ. ಸಿದ್ದಯ್ಯನಪುರದ ಮೂಲ ಹೆಸರೇ ಜಯಚಾಮರಾಜೇಂದ್ರಪುರಂ ಎಂದಾಗಿದೆ. ಇದೀಗ ಊರಿಗೆ ಊರೇ ಖಾಲಿ ಮಾಡಬೇಕಾದ ಆತಂಕ ಎದುರಾಗಿದೆ. 4000ಕ್ಕೂ ಹೆಚ್ಚು ಜನಸಂಖ್ಯೆ ಸಿದ್ದಯ್ಯನಪುರ ಗ್ರಾಮದಲ್ಲಿ ವಾಸ ಮಾಡ್ತಿದ್ದಾರೆ. ಇಂದಿಗೂ ಮಹಾರಾಜರ ಫೋಟೋ ಗ್ರಾಮದ ಚಾವಡಿಯಲ್ಲಿ ಗ್ರಾಮಸ್ಥರು ಇಟ್ಟುಕೊಂಡಿದ್ದಾರೆ. ಪ್ರತಿ ವರ್ಷ ಮಹಾರಾಜರ ಭಾವಚಿತ್ರ ಮೆರವಣಿಗೆ ಮಾಡಿ ಅವರ ಜನ್ಮದಿನ ಆಚರಿಸಿಕೊಂಡು ಬರುತ್ತಿದ್ದಾರೆ. ಆದರೆ ಸಿದ್ದಯ್ಯನಪುರ ಗ್ರಾಮಸ್ಥರು ಯಾವುದೇ ರೀತಿಯಲ್ಲಿ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ಡಿಸಿ ಶಿಲ್ಪಾ ಕೂಡ ಗ್ರಾಮಸ್ಥರು ಕಳವಳ ಪಡದಂತೆ ಸಂದೇಶ ನೀಡಿದ್ದಾರೆ. ಏನೇ ಇದ್ರೂ ನಮ್ಮ ಅರಮನೆ ವತಿಯಿಂದ ಯಾರಿಗೆ ಅನನುಕೂಲ ಆಗುವಂಥದ್ದು ಕೆಲಸವನ್ನು ಮಾಡಲ್ಲ. ಗಾಬರಿ ಪಡೆಯುವಂಥದ್ದೇನು ಕೆಲಸ ಇಲ್ಲ ಅಥವಾ ಭಯ ಪಡೆಯುವಂಥದ್ದೇನು ಕೆಲಸ ಅವಶ್ಯಕತೆ ಇಲ್ಲವೇ ಇಲ್ಲ. ನಮ್ಮ ಅರಮನೆ ಕಾರ್ಯಾಲಯದಿಂದ ಏನೇ ಇದ್ರೂ ಇದು ಕಾನೂನಾತ್ಮಕವಾಗಿ ಆಗುತ್ತೆ. ಅದು ಕೊಟ್ಟಿರುವಂಥದ್ದು ಕೊಟ್ಟಿದ್ದಾರೆ. ಸೊ ಅಧಿಕೃತವಾಗಿ ಇದು ಸರ್ಕಾರಿ ಅಂತ ನಮ್ಮ ರೆಕಾರ್ಡ್ಸ್ ಪ್ರಕಾರ ಇದೆ. ಸೊ ಅದನ್ನು ಬಟ್ ಆದರೂ ಕೂಡ ಅವರು ಒಂದು ಅಬ್ಜೆಕ್ಷನ್ ಕೊಟ್ಟಿರೋದ್ರಿಂದ ನಿಯಮಾನುಸಾರ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಲೇಬೇಕಾಗುತ್ತೆ. ಆ ಪರಿಶೀಲನೆ ಕಳಿಸಿ ಈಗಾಗಲೇ ಒಂದು ವಾರ ಮೇಲೆ ಆಗಿದೆ ತಹಸೀಲ್ದಾರ್ ಅವರಿಗೆ. ಈಗ ಕೂಡ ಖುದ್ದಾಗಿ ನಾನು ತಹಸೀಲ್ದಾರ್ಗೆ ಕೂಡ ಮಾತಾಡಿದ್ದೀನಿ. ಅವರು ಎಂಡೋರ್ಸ್ಮೆಂಟ್ ಇಶ್ಯೂ ಮಾಡುವಂಥದ್ದು ಅಥವಾ ರಿಪೋರ್ಟ್ನ ಸಬ್ಮಿಟ್ ಮಾಡುವಂಥದ್ದು ಕೂಡ ಅದನ್ನು ನೋಡಿಕೊಂಡೇ ಮಾಡ್ತೀವಿ. ಆ್ಯಸ್ ಪರ್ ಅವರ್ ರೆಕಾರ್ಡ್ಸ್ ಆ್ಯಸ್ ಆಫ್ ನೌ ಅದು ಸರ್ಕಾರಿ ಜಾಗ, ಲೀಗಲ್ ಆಗಿ ಅದು ಸಾರ್ವಜನಿಕರು ಇರುವಂಥ ಜಾಗ, ಕಂದಾಯ ಗ್ರಾಮಕ್ಕೆ ಸೂಕ್ತವಾಗಿದೆ ಅಂತ ಮೇಲ್ನೋಟಕ್ಕೆ ನಮ್ಗೆ ಈಗ ಕಂಡು ಬರ್ತಾ ಇದೆ. ಊರು ಖಾಲಿ ಮಾಡುವ ಆತಂಕದಲ್ಲಿ ಗ್ರಾಮಸ್ಥರು. ನಾವು ಇದ್ರು ಇಲ್ಲೇ, ಸತ್ರು ಇಲ್ಲೇ ಅಂತ ಪಟ್ಟು. ರಾಣಿ ಪ್ರಮೋದಾದೇವಿಗೆ ಖಾತೆ ಮಾಡಿಕೊಟ್ಟಲ್ಲಿ ಇಡೀ ಗ್ರಾಮದವರು ಮೈಸೂರು ಅರಮನೆಗೆ ಹೋಗ್ತೀವಿ, ಅವರೇ ನಮಗೆ ಹಿಟ್ಟು ಬಟ್ಟೆ ಕೊಟ್ಟು ಸಾಕಲಿ ಅಂತಿದ್ದಾರೆ. ಪ್ರಮೋದಾದೇವಿ ಅವರಿಗೆ ಖಾತೆ ಮಾಡಿಕೊಟ್ರೆ ಇಡೀ ಊರಿಗೆ ಊರೇ ಖಾಲಿ ಮಾಡಬೇಕಾಗುತ್ತದೆ. ಮಕ್ಕಳು ಮರಿ ಕಟ್ಕೊಂಡು ಎಲ್ಲಿಗೆ ಹೋಗಬೇಕು ಎಂದು ಸಿದ್ದಯ್ಯನಪುರ ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ನಾವು ಇದ್ರೂ ಇಲ್ಲೇ, ಸತ್ರು ಇಲ್ಲೇ ಸಾಯ್ತೀವಿ ಎಂದು ಅಳಲು ತೋಡಿಕೊಂಡಿದ್ದಾರೆ. ಅವ್ರಿಗೇನಾದರಿದೆಯೋ ಅವ್ರು ಕೇಳಿರಬಹುದು, ಆದರೆ ಇದು ರಾಜಕೀಯ ಕುತಂತ್ರನೂ ನಡೆಯಬಹುದು. ಆ ರಾಜಕೀಯ ಕುತಂತ್ರಕ್ಕೆ ನಮ್ಮ ಇಷ್ಟು ಜನರುಗಳನ್ನ ಬಲಿ ತಕ್ಕುವಂಥ ಕಾನೂನಿಲ್ಲ. ಅದೇ ಇವತ್ತು ಇಂದು ಮುಂದೆ ಯೋಚನೆ ಮಾಡ್ದೇನೆ ಇಷ್ಟೊಂದು ಸಮೃದ್ಧಿಯಾಗಿರ್ತಕ್ಕಂಥ ಗ್ರಾಮನ ನೆಲಸಮಾಧಿ ಮಾಡಬೇಕು ಅಂತ ಹೊರಟ್ರೆ ಅದು ಆ ದೇವರು ಮೆಚ್ಚಲ್ಲ. ಅರಮನೆಗೆ ಬರ್ತೀವಿ, ಅಲ್ಲೇ ಇರ್ತೀವಿ, ನಾವು ಹಾಕೋಗ ಊರಲ್ಲೇ ಬರ್ತೀವಿ. ಅಲ್ಲಿಗೆ ಅನ್ನ ಹಾಕ್ಲಿ ಅವ್ರಿಗೆ ಅಷ್ಟೇ ನಮ್ಗೆ ಕೇಳೋದು. ನಮ್ಮ ಹೆಡ್ತಿ ಮಕ್ಕ ಮೊಮ್ಮಗ ಎಲ್ಲ ಅಲ್ಲೇ ತಂಗ ಕತೀವಿ. ಹೋಗಿ ಅರಮನೆ ಕತೀವಿ ಸಹ, ಹೋಗಿ ಮುಂದೆ ಮನೆ ಕತೀವಿ. ರೆಡಿ ಸಾಯಕೋ ರೆಡಿ. ಇದು 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 ಕೊನೆ ಪಾಯಿಂಟು. ಅವ್ರು ಬಂದಿರೋದು ನಮ್ಮ ಸಾಯಿಸಕ್ಕೆ. ಮೈಸೂರು ಮಹಾರಾಜರು ಅವ್ರದ್ದು ಬೈಯವರು ಕೂತಂದು ಹೇಳ್ಬಿಟ್ರು, ಈ ಜನ ಏನು ತಿಂತಾರೆ, ಮಣ್ಣು ತಿಂದಾರ ಇಲ್ಲ, ನಾವು ಮನೆ ಮಠ ಎಲ್ಲ ಕಟ್ಬಿಟ್ಟು ಮಕ್ಕಳ ಮನೆಲ್ಲ ಸಾಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಆಗಲಿ ಕಾಲೇ ಕಳೀತಾ ಇದ್ದೀವಿ ಸ್ವಾಮಿ. ಅವ್ರೇನೇ ಕೇಳಿರ್ಬೋದು ಯಾವುದೋ ಲೆಕ್ಕಾಚಾರದಲ್ಲಿ. ಹಾಗಂತ ನಾವು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಲ್ಲ. ಯಾವುದೇ ಕಾರಣಕ್ಕೂ ನಾವು ಈ ಜಾಗ ಅಂತ ಬಿಡೋದಕ್ಕೆ ಸಾಧ್ಯವಿಲ್ಲ. ಒಟ್ನಲ್ಲಿ ರಾಣಿ ಪ್ರಮೋದಾದೇವಿ ಒಡೆಯರ್ ಬರೆದ ಪತ್ರ ಇದೀಗ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ. ಸಿದ್ದಯ್ಯನಪುರ ಗ್ರಾಮಸ್ಥರು ಮನೆಗಳ ಜೊತೆಗೆ ಜಮೀನು ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ. ಜಿಲ್ಲಾಡಳಿತ, ಸರ್ಕಾರ ನಮ್ಮ ರಕ್ಷಣೆಗೆ ಧಾವಿಸಲಿ ಅಂತ ಮನವಿ ಮಾಡ್ತಿದ್ದಾರೆ. ವಿಜಯಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.